ಸರ್ ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ ಹೇಳಿ. ನಾನು ತುಮಕೂರಿಂದ ಬಂದಿದ್ದೀನಿ. ಸರ್ ಇವಾಗ ಗೃಹಲಕ್ಷ್ಮಿ ಬರ್ತಿದೆ, ಅದು ಬರೋದು ಬಿಡೋದು ಬೇರೆ ವಿಚಾರ. ನನ್ನ ಲೈಫಲ್ಲಿ ಮುಂದೆ ನಾನು ಸಾಯ ತನಕ ಬರಬೇಕು ಅಂದರೆ 2,000 ರೂಪಾಯಿ ಇನ್ಕಮ್ ಅರ್ನ್ ಆಗುತ್ತೆ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ ಸರ್. ಮಾಡಿಕೊಡ್ತೀರಾ? ಸರ್ ಲೈಫ್ ಲಾಂಗ್ ಗೃಹಲಕ್ಷ್ಮಿ ಯೋಜನೆ ಬೇಕಾ? ಲೈಫ್ ಲಾಂಗ್ ನಿಮಗೆ 2,000 ರೂಪಾಯಿ ಪೆನ್ಷನ್ ಬೇಕಾ? ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿ. ಖಂಡಿತ ಮಾಡಿಕೊಡಬಹುದು ಮೇಡಮ್. ಇದು ನಮ್ಮ ಸಂಸ್ಥೆಗೆ ಬಂದಿದ್ದೀರಾ, ನಿಮಗೆ 2,000 ಸಂಪಾದನೆ ಮಾಡುವ ಇದನ್ನು ನಾವು ಹೇಳ್ಕೊಡ್ತೀವಿ. ನಾವು ನಿಮ್ಗೆ ಖಂಡಿತ ಮಾಡಿಕೊಡುವಷ್ಟು ಜ್ಞಾನ ಕೊಡ್ತೀವಿ. ಮಿಸ್ಟರ್ ಮನೋಜ್, ಇವಾಗ ನೀವು ನೋಡಿದ್ದೀರಾ, ಇವಾಗ ಒಂದು ಲೇಡಿ ಬಂದಿದ್ರು, ಅದು ನಮಗೆ ನೋಡಿ, ಅದು ಏನು ರೂರಲ್ಲಿಂದ ತುಮಕೂರಿಂದ ಬಂದಿದ್ದಾರೆ. ಆ ಲೇಡಿಗೆ ರಾಜ್ಯ ಸರ್ಕಾರದಿಂದ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇದೆಯಂತೆ. ಆ ಲೇಡಿಗೆ ಏನಂದರೆ ಒಂದು ಡೌಟ್ ಏನಂದರೆ, ಇದು ನಿರಂತರವಾಗಿ ಬರುತ್ತಾ ಅಂತ ಅವ್ರದ್ದು ಏನೋ ಪಾಪ ಒಂದು ಆತಂಕ ಇದೆ ಅವರಲ್ಲಿ. ಅದು ನನ್ನ ಪ್ರಕಾರ ಬರಬಹುದು, ಖಂಡಿತ ಬರಬಹುದು, ಇಲ್ಲ ಅಂತಲೂ ನಾವು ಹೇಳಲ್ಲ. ಆ ಲೇಡಿ ಏನಿದೆ ಅದು ಬರಲಿ ಸರ್, ಪರವಾಗಿಲ್ಲ. ಆದರೆ ನನಗೆ ನನ್ನದೇ ಆದಂಥ 2,000 ರೂಪಾಯಿ ನಿರಂತರವಾಗಿ ನನ್ನ ಜೀವ ಇರೋ ತನಕ ಬರ್ಬೋದು, ಆ ಥರ ನನಗೆ ಮಾಡೋಕ್ಕೆ ಕಲಿಸ್ಕೊಡ್ತೀರಾ ಸರ್ ಅಂತ ಅವ್ರದ್ದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಡೆಫಿನೆಟ್ಲಿ ಆಗುತ್ತೆ ಸರ್. ಹೌದಾ? ಸೊ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿ ತಿಂಗಳಿಗೆ ಪ್ರತಿಯೊಂದು ಗೃಹಿಣಿಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಸಿಗ್ತಾ ಇದೆ. ಎಷ್ಟು ದಿನ ಸಿಗುತ್ತೆ? 5 ವರ್ಷ ಸಿಗ್ಬೋದಾ ಸರ್? ಹೌದು. ಆಮೇಲೆ ಸರ್ಕಾರ ಚೇಂಜ್ ಆದ್ರೆ ಸಿಗಲ್ಲ. ಹೌದು, ಖಂಡಿತ. ಲೈಫ್ ಲಾಂಗ್ ಬೇಕಲ್ಲ ಸರ್ ಅವ್ರಿಗೆ? ಲೈಫ್ ಲಾಂಗ್ ಬೇಕು. ಲೈಫ್ ಲಾಂಗ್ ಗೃಹಲಕ್ಷ್ಮಿ ಯೋಜನೆ ಬೇಕಾ? ಈ ವಿಡಿಯೋ ಫುಲ್ ನೋಡಿ. ಲೈಫ್ ಲಾಂಗ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹೆಂಗ್ ಬರೋದು? ಸರ್ಕಾರ ಇರ್ಲಿ, ಹೊಸ ಸರ್ಕಾರ ಬರ್ಲಿ, ಲೈಫ್ ಲಾಂಗ್ 2,000 ಪೆನ್ಷನ್ ಬೇಕು, ಬರಬೇಕು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ 2,000 ರೂಪಾಯಿ ನಿಮ್ಗೆ ಪ್ರತಿ ತಿಂಗಳು ಬರ್ತಾ ಇದೆ. ಆದ್ರಿಂದ ನೀವು ಖರ್ಚುಗಳು ಅದು ಇದು ಮಾಡಿ ಅದನ್ನ ಹೆಂಗಿದ್ರು ಖಾಲಿ ಮಾಡ್ತಾ ಇದ್ದೀರಾ. ಸಪೋಸ್ ನೀವು ಅದೇ 2,000 ರೂಪಾಯಿನ ಖರ್ಚು ಮಾಡದೆ ಹೂಡಿಕೆ ಮಾಡಿ, ಇನ್ವೆಸ್ಟ್ ಮಾಡಿ. ಎಲ್ಲಿ ಇನ್ವೆಸ್ಟ್ ಮಾಡಬೇಕು? SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಪ್ರತಿ ತಿಂಗಳು ನಿಮಗೆ ಬರುವಂತ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ತಗೊಂಡೋಗಿ ಷೇರು ಮಾರುಕಟ್ಟೆಯಲ್ಲೇ ಹಾಕಿ. ಎಲ್ಲಿ ಹಾಕ್ಬೋದು? SIP, ಇಲ್ಲ ನಿಫ್ಟಿ ಬೀಸ್, ಇಲ್ಲ IT ಬೀಸ್, ಇಲ್ಲ ಬ್ಯಾಂಕ್ ಬೀಸ್, ಗೋಲ್ಡ್ ಬೀಸ್, ಕನ್ಸ್ಯೂಮರ್ ಬೀಸ್, ಇನ್ಫ್ರಾ ಬೀಸ್, ಈ ತರ ಬೀಸ್ಗಳಲ್ಲಿ ದುಡ್ಡು ಹಾಕ್ಬೋದು. ಇದೆಲ್ಲ ಬೀಸ್ಗಳಲ್ಲಿ ಹಾಕೋದಕ್ಕೆ ಸರ್ಟೆನ್ ಇನ್ಫಾರ್ಮೇಶನ್ ಅಂಡ್ ನಾಲೆಜ್ ಬೇಕು. ನನ್ನ ಅಸಂಪ್ಷನ್ ಬಂದ್ಬಿಟ್ಟು, ಈ ವಿಡಿಯೋ ನೋಡ್ತಾ ಇರೋದು ತುಂಬಾ ಜನ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋಷ್ಟು ಐಡಿಯಾ ಇಲ್ಲ ಅನ್ಕೊಂಡು ನಾನೇನು ಹೇಳ್ತಾ ಇದ್ದೀನಿ, SIP ಆದರೂ ಮಾಡ್ಬೋದು. SIP ಮಾಡೋದಕ್ಕೆ ಏನಿಲ್ಲ, SIP ಮಾಡೋದು ತುಂಬ ಸಿಂಪಲ್ ಆಗಿದೆ. SIP ಏನಾದ್ರು ನೀವು 2,000 ರೂಪಾಯಿ SIP ಮಾಡಿದ್ರೆ ನೋಡ್ಬೋದು ಸ್ಕ್ರೀನಲ್ಲಿ, ನಿಮಗೆ ಬರೋದೇ 5,000 ರೂಪಾಯಿ. ಸರಿ, ನಿಮ್ಗೆ ಬರೋದೇ 2,000 ರೂಪಾಯಿ ತಿಂಗಳಿಗೆ 5 ವರ್ಷ ಬರುತ್ತೆ. ನಿಮಗೆ ಬರೋ 2,000 ರೂಪಾಯಿನ ಪ್ರತಿ ತಿಂಗಳು ನೀವು ಕಂತನ್ನ ಕಟ್ತಾ ಇರಬೇಕಾಗುತ್ತೆ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಲೆಟ್ ಅಸ್ ಅಸ್ಯೂಮ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಇಂದ 18% ರಿಟರ್ನ್ಸ್ ಬರ್ತಾ ಇದೆ ವರ್ಷಕ್ಕೆ. 18 ಬರ್ಬೋದು, 20 ಬರ್ಬೋದು, 50 ಬರ್ಬೋದು, ಇಲ್ಲ -6% ಸಹ ಬರ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏರುಪೇರು ಇದ್ದೇ ಇರುತ್ತೆ. ಬಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಟ್ಲೀಸ್ಟ್ 12ರಿಂದ 15% ರಿಟರ್ನ್ಸ್ ಬರುತ್ತೆ. ನೆಕ್ಸ್ಟ್ 5 ಇಯರ್ಸ್ ಏನಾದ್ರು ಒಳ್ಳೆ ಬುಲ್ ರನ್ ಬಂತು, ಬಿಕಾಸ್ ಈ ಸತಿ ಅಗೇನ್ ಮೋದಿ ಸರ್ಕಾರ ಬಂದಿರೋದ್ರಿಂದ, ಅಗೇನ್ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿಗೆ ಬಂದಿರೋದ್ರಿಂದ, ಸ್ಟೇಬಲ್ ಗವರ್ಮೆಂಟ್ ಇರೋದ್ರಿಂದ ನೆಕ್ಸ್ಟ್ 5 ಇಯರ್ಸ್ ಏನಾದ್ರು 18% ರಿಟರ್ನ್ಸ್ ಕೊಟ್ರೆ ನೀವು ಕಟ್ಟೋ 2,000 ರೂಪಾಯಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ದಟ್ ವಿಲ್ ಬಿಕಮ್ 2 lakhs. ನೀವು ಕಟ್ಟೋದು ಎಷ್ಟು ದುಡ್ಡು? ನೀವು ಕಟ್ಟೋದು 1.2 lakhs. ನಿಮಗೆ ಬರೋದೆಷ್ಟು? 2 ಲಕ್ಷ. ಈ 2 ಲಕ್ಷನ ನೀವೇನ್ ಮಾಡ್ಬೇಕಂದ್ರೆ ಏನೂ ಮಾಡಬಾರ್ದು, ಅಲ್ಲೇ ಬಿಡಬೇಕು. ಎಲ್ಲಿ? ಶೇರ್ ಮಾರ್ಕೆಟ್ ಅಲ್ಲೇ ಬಿಡಬೇಕು. 2 ಲಕ್ಷನ ನೀವು ತೆಗಿಬಾರ್ದು, 2 ಲಕ್ಷನ ಶೇರ್ ಮಾರ್ಕೆಟ್ ಅಲ್ಲೇ ಬಿಡಬೇಕು. ನೀವು ಇನ್ವೆಸ್ಟ್ ಮಾಡಿರೋದೆಷ್ಟು? ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬರ್ತಾ ಇರೋಂಥ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವ 2,000ನ 5 ವರ್ಷ ಕೂಡಿಟ್ರಿ. ಎಷ್ಟು ಕೂಡಿಟ್ರಿ? 1,20,000. ಅದು ಎಷ್ಟಾಯ್ತು? 2 ಲಕ್ಷ. ಈ 2 ಲಕ್ಷದಲ್ಲಿ 1% ವಿಡ್ರಾ ಮಾಡ್ಕೊಳ್ಳೋಣ. ಈ ವಿಡ್ರಾ ಮಾಡೋದಕ್ಕೆ ಏನಂತ ಕರೀತಾರೆ? ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, SWP ಅಂತ ಕರೀತಾರೆ. 1% ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವರ್ಷಕ್ಕೆ ಎಷ್ಟು ವಿಡ್ರಾ ಮಾಡ್ತೀನಿ? ರಫ್ಲಿ 12%, 24,000 ನಾನು ವಿಡ್ರಾ ಮಾಡ್ತೀನಿ.
ನನ್ನ ಹತ್ರ ಇರುವಾಗ ಎಷ್ಟಿದೆ, 5 ವರ್ಷ ಆದಮೇಲೆ 5 ವರ್ಷದ ನಂತರ ನನ್ನ ಹತ್ರ 2 ಲಕ್ಷ ಇದೆ. 2 ಲಕ್ಷದಲ್ಲಿ ನಾನು ವಿಡ್ರಾ ಮಾಡೋದೆಷ್ಟು? 24,000, ವಿಚ್ ಇಸ್ 100%. ಬಟ್ ಇಲ್ಲಿ ಶೇರ್ ಮಾರ್ಕೆಟ್ 15% ಜಂಪ್ ಆಯಿತು ಅನ್ಕೊಳ್ಳೋಣ. ನಿಮ್ಮ ಹತ್ರ ಮಿಕ್ಕಿರೋ ದುಡ್ಡು ಎಷ್ಟಿದೆ? 1,76,000. ಈ 1,76,000ಕ್ಕೆ ಮತ್ತೆ 15% ಹಾಕಿದ್ರೆ ಮತ್ತೆ 2 ಲಕ್ಷ ಆಯ್ತಲ್ಲ. ಮತ್ತೆ ಬರೋ ವರ್ಷ ಮತ್ತೆ 24,000 ವಿಡ್ರಾ ಮಾಡಿ, ಮತ್ತೆ 1.76 ಇರುತ್ತೆ, ಮತ್ತೆ ಅದು 2 lakhs ಆಗುತ್ತೆ. ಹಿಂಗೆ ನೀವು ಲೈಫ್ ಲಾಂಗ್ ವಿಡ್ರಾ ಮಾಡ್ತಾನೆ ಇರ್ತೀರಾ 2-2 ಸಾವಿರ. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರೋದು ಬರೀ 5 ವರ್ಷ, ಬಟ್ ಅದನ್ನ ನೀವು ಲೈಫ್ ಲಾಂಗ್ ಹೆಂಗೆ ಗೃಹಲಕ್ಷ್ಮಿ ಮಾಡಿಸ್ಕೊಳ್ಳೋದು ಅನ್ನೋದು ನಿಮ್ಮ ಕೈಯಲ್ಲಿದೆ. ಇವತ್ತು ನಿಮಗೆ ಬರ್ತಾ ಇರೋ 2,000ನ ಖರ್ಚು ಮಾಡಿದ್ರೆ ಲೈಫ್ ಲಾಂಗ್ ನಿಮ್ಗೆ ಗೃಹಲಕ್ಷ್ಮಿ ಬರಲ್ಲ. ಇವಾಗ ಬರ್ತಾ ಇರೋ ದುಡ್ಡನ್ನ 1 ರೂಪಾಯಿ ಕೂಡಿಟ್ರೆ ನೆಕ್ಸ್ಟ್ 5 ವರ್ಷ ಆದ್ಮೇಲೆ ನೆಕ್ಸ್ಟ್ 20 ವರ್ಷ, 30 ವರ್ಷ, 50 ವರ್ಷ ಲೈಫ್ ಲಾಂಗ್ ಗೃಹಲಕ್ಷ್ಮಿ ನಿಮ್ ಕೈಯಲ್ಲಿದೆ. ಈ ಒಂದು ವಿಷಯಗಳನ್ನ ನಿಮ್ಗೆ ಯಾರು ಹೇಳಲ್ಲ. ಯಾಕಂದ್ರೆ ನಿಮ್ ತುಂಬಾ ಜನ ಏನಾಗ್ತಾರೆ, ಯಾವುದೋ ಒಂದು ಇನ್ಸೂರೆನ್ಸ್ಗಳನ್ನ ತಗೊಂಡು ಇನ್ನೇನೋ ಸ್ಕೀಮಲ್ಲಿ ಹಾಕಿ ಚೀಟಿ ನಡೆಸೋದು, ಚೀಟಿಯಲ್ಲಿ ದುಡ್ಡು ಹಾಕೋದು, ಇನ್ನೆಲ್ಲೋ ನೆಲಮಂಗಲದಲ್ಲಿ ಸೈಟ್ ತಗೊಂಡ್ರೆ 2 ಗೋಲ್ಡ್ ಕಾಯಿನ್ ಉಚಿತ ಅಂತ ನೆಲಮಂಗಲದಲ್ಲಿ ಸೈಟ್ ತಗೊಳ್ಳೋದು. ಒಬ್ಬ ಕಡು ಬಡವನಿಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಐಡಿಯಾನೇ ಸಹ ಇರಲ್ಲ. ಎಲ್ಲರೂ ಏನ್ ಮಾಡ್ತಾರೆ, FD ಕಟ್ಟು, ಪೋಸ್ಟ್ ಆಫೀಸಲ್ಲಿ ಹಾಕು, ರಿಯಲ್ ಎಸ್ಟೇಟ್ ಮಾಡು, ಇಲ್ಲ ಇನ್ನೆಲ್ಲರೂ ಇನ್ಸೂರೆನ್ಸ್ ಕಟ್ಟು ಅಂತಾರೆ. ಬಟ್ ತುಂಬಾ ಜನಕ್ಕೆ ಶೇರ್ ಮಾರ್ಕೆಟ್ ಅನ್ನೋದು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ 40,000 ಕೋಟಿನ ನಾರಾಯಣ ಮೂರ್ತಿ ಸರ್ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ದಾರೆ. ಎಲ್ಲಿ? ಇನ್ಫೋಸಿಸ್ ಶೇರ್ ಅಲ್ಲಿ. ವಜ್ರ, ವೈಡೂರ್ಯ, ಬಂಗಾರ, ಭೂಮಿನೇ ಬೆಲೆ ಬಾಳುತ್ತಂದ್ರೆ ಆ 40,000 ಕೋಟಿನ ಯಾಕೆ ಇನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇಟ್ಟಿದ್ದಾರೆ? ಮಾರ್ಬಿಟ್ಟು ಎಲ್ಲ ನಾವು ಒಂದು ಜಿಲ್ಲೆನ ಒಂದು ತಾಲೂಕ ತಗೋಬೋದಲ್ಲ. ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಇರುವ ದುಡ್ಡು ಎಲ್ಲೂ ಇಲ್ಲ. ಅಂಡ್ ಇದನ್ನ ಹೇಳ್ಕೊಡೋರು ಯಾರೂ ಇಲ್ಲ. ಮಾತೆತ್ತಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಇಂಟ್ರಾಡೇ ಅದು ಇದು ಮಾಡಿ ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ತುಂಬಾ ಜನಕ್ಕೆ ಶೇರ್ ಮಾರ್ಕೆಟ್ ಬರೋದಕ್ಕೆ ಹೆದರಿಕೆ. ಆದ್ರಿಂದ ನಾನು ಸಹ ಶೇರ್ ಮಾರ್ಕೆಟ್ಗೆ ಯಾರು ಬರಬೇಡಿ ಅಂತಾನೆ ಹೇಳ್ತೀನಿ. ಬಂದ್ರೂ ಸಹ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಓನ್ಲಿ SIP ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಅದ್ರಲ್ಲಿ ದುಡ್ಡು ಮಾಡಿದ್ರ ಒಂದ್ ಸುಮಾರಾಗಿ ಐಡಿಯಾ ಬಂತ, ಆಮೇಲೆ ಬೇಕಾದ್ರೆ ಶೇರ್ಸ್ಗೆ ಬನ್ನಿ, ಮ್ಯೂಚುವಲ್ ಫಂಡ್ ಆದ್ಮೇಲೆ ಶೇರ್ಸ್ಗೆ ಬನ್ನಿ, ಟ್ರೇಡಿಂಗ್ ಬನ್ನಿ. ಇದೆಲ್ಲ ಒಂದು ಹಂತವಾಗಿ ನಡಿಬೇಕು. ಡೈರೆಕ್ಟ್ ಆಗಿ ಏನೂ ಗೊತ್ತಿಲ್ಲದಾಗ ಬಂದ್ಬಿಟ್ಟು ಇಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮಾಡಿ ಆಪ್ಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಏನು ಅರ್ಥ ಆಗಲ್ಲ. ನಿಧಾನಕ್ಕೆ SIP ಕಟ್ಟಿ. SIP ಕಟ್ಟೋದಕ್ಕೆ ವೆರಿ ಸಿಂಪಲ್. ನಮ್ಮ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ, 9900096240ಗೆ ಕಾಲ್ ಮಾಡಿ. ನಿಮ್ಗೆ ಏನೇ SIP ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಸಹ ನಾವು ಹೆಲ್ಪ್ ಮಾಡ್ತೀವಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತಗೋಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.